ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಮನೆಯಲ್ಲಿ ಈ ರೀತಿ ಟಿಪ್ಸ್ಗಳನ್ನು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಸೊ ಮೊದಲೇದಾಗಿ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ ಬನ್ನಿ. ಸಮ್ಮರಲ್ಲಿ ನಮಗೆ ತಣ್ಣನೆ ನೀರು ಬೇಕಂತೇಳಿ ಈ ರೀತಿ ವಾಟರ್ ಬಾಟಲ್ಸ್ಗಳಲ್ಲಿ ನಾವು ನೀರನ್ನು ತುಂಬಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಡೈಲಿ ನೀರು ಕುಡಿದ ತಕ್ಷಣ ಮತ್ತೆ ಹಾಗೇನೆ ಫಿಲ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಏನಾಗ್ತಾ ಇರುತ್ತೆ, ಈ ಒಂದು ಬಾಟಲ್ಗಳಿಂದ ಒಂಥರ ಪಾಚಿ ಸ್ಮೆಲ್ ಬರೋದು, ಹಾಗೆಯೇ ಒಂಥರ ಏನು ಕೆಟ್ಟ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗ್ತಾ ಇರಲ್ಲ. ಸೊ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಬಾಟಲ್ಗಳಿರುವಂಥ ಬ್ಯಾಡ್ ಸ್ಮೆಲ್ಲನ್ನು ರಿಮೂವ್ ಮಾಡ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಬಾಟಲಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹರಳು ಉಪ್ಪನ್ನು ಹಾಕಿದ್ದೀನಿ. ಹಾಗೇನೆ ಇದರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿಕೊಂಡು ಇದನ್ನ ಚೆನ್ನಾಗಿ ಶೇಕ್ ಮಾಡ್ಕೊಳ್ಬೇಕು. ಈ ಸಾಲ್ಟ್ ಎಲ್ಲನೂ ಒಳಗಿರುವಂತಹ ಬ್ಯಾಡ್ ಸ್ಮೆಲ್ಲನ್ನು ರಿಮೂವ್ ಮಾಡೋದಕ್ಕೆ ಕೆಲಸನ ಮಾಡುತ್ತೆ. ಸ್ವಲ್ಪ ಏನಾದರೂ ಪಾಚಿ ಕಟ್ಟಿದ್ರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡುತ್ತೆ. ಇದರಲ್ಲಿ ನಿಂಬೆ ಹಣ್ಣು ಹಾಕಿರೋದ್ರಿಂದ ಅದನ್ನು ಕೂಡ ಅಷ್ಟೇನೆ ಅದರಲ್ಲಿ ಏನಾದರೂ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತಲ್ವ, ಅದನ್ನೆಲ್ಲನೂ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಸೊ ಈ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ನಂತರ ನೀವು ವಾಶ್ ಮಾಡಿಕೊಂಡ್ರೆ ವಾಟರ್ ಬಾಟಲ್ಸ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಒಳಗಡೆಯಿಂದ ಕ್ಲೀನ್ ಆಗಿದೆ ಅಂತ ಸ್ಮೆಲ್ ಕೂಡ ಇರೋದಿಲ್ಲ. ಸೊ ಇವಾಗ ನೀವು ನೀರನ್ನು ಫಿಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೇಲ್ ಕಟರ್ಗಳನ್ನು ಡೈಲಿ ಯೂಸ್ ಮಾಡೋದ್ರಿಂದ ಇದರ ಶಾರ್ಪ್ನೆಸ್ ಹಾಳಾಗ್ಬಿಡುತ್ತೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಇದನ್ನು ಶಾರ್ಪ್ನೆಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದಂತೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಜಸ್ಟ್ ಉಗುರು ಕಟ್ ಮಾಡಿದ್ರೂ ಕಟ್ ಆಗ್ತಾ ಇಲ್ಲ. ಸೊ ಆವಾಗ ನೀವು ಇದನ್ನು ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಕಡ್ಡಿ ಅಥವಾ ಟೂತ್ ಪಿಕ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ಇಲ್ಲ ಅಂದರೆ ಮ್ಯಾಚ್ ಸ್ಟಿಕ್ನ ತಗೊಂಡು ಅದಕ್ಕೆ ಸ್ವಲ್ಪ ಹಳ್ಳೆನ ಈ ರೀತಿ ಸುತ್ತಿ ಒಂದು ಸ್ವಲ್ಪ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆನ ಹಾಕಿ ಇದ್ರ ಒಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಡಸ್ಟ್ ಎಲ್ಲ ಕುಂತು ಜಂಗ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದನೂ ಕೂಡ ಈ ಒಂದು ನೇಲ್ ಕಟರ್ ಶಾರ್ಪ್ನೆಸ್ ಹಾಳಾಗುತ್ತೆ. ಸೊ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಈ ರೀತಿ ಟ್ಯಾಬ್ಲೆಟ್ಸ್ ಕವರ್ಗಳನ್ನ ತಗೊಂಡು ಇದನ್ನ 1-2-3 ಸರಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಇದರ ಒಂದು ಶಾರ್ಪ್ನೆಸ್ ಚೆನ್ನಾಗಾಗುತ್ತೆ. ಸೊ ಇದನ್ನ ಒಂದ್ ಸ್ವಲ್ಪ ರಬ್ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸಿದಾಗೇನೆ ಕಟ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಫೈನಲಿ ನಾನು ಉಗುರನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೇಲ್ ಕಟರ್ಗಳನ್ನು ಯೂಸ್ ಮಾಡಿದ ನಂತರ ಇದರ ಶಾರ್ಪ್ನೆಸ್ ಹಾಳಾಗಿದೆ ಅಂತೇಳಿ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಬಿಸಾಕೋ ಬದಲು ಈ ರೀತಿ ನೀವು ರಿಯೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸಾಬೂನುಗಳಲ್ಲಿ ಜಸ್ಟ್ ಕೀನ ಇಟ್ಟು ನೋಡಿ ನೀವೇ ಶಾಕ್ ಆಗ್ತೀರಾ. ಸೊ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಕೀ ಪತ್ತಗಳನ್ನು ನಾವು ಕೀ ಹಾಕೋದಕ್ಕೆ ಹೋದ್ರೆ ಒಂದೊಂದ್ಸರಿ ಜಂಗ್ ಹಿಡ್ದು ಏನಾಗ್ತಾ ಇರುತ್ತೆ, ಕೀ ಹಾಕೋದಕ್ಕೆ ಬರ್ತಾ ಇರಲ್ಲ, ತೆಗಿಯೋದಕ್ಕೂ ಬರೋದಿಲ್ಲ. ಸೊ ಸ್ಟ್ರಕ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಸಾಬೂನುಗಳಿಂದ ಈ ರೀತಿನೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಈ ರೀತಿ ಸಾಬೂನು ಯಾವುದಾದ್ರೂ ತಗೊಳ್ಳಿ, ಯೂಸ್ ಮಾಡಿರುವಂಥ ಸಾಬೂನು ಮೇಲ್ಗಡೆ ಈ ಕೀನ ಚೆನ್ನಾಗಿ ರಬ್ ಮಾಡಬೇಕು. ಇದ್ರ ಮೇಲ್ಗಡೆ ಇರುವಂತಹ ಜಂಗಿನ ಅಂಶ ಎಲ್ಲನೂ ರಿಮೂವ್ ಆಗಿ ನಂತರ ನೀವು ಈಸಿಯಾಗಿ ಇದನ್ನ ಕೀ ಪತ್ತ ಒಳಗಡೆ ಕೀನ ಹಾಕಿದ್ರೆ ನೀಟಾಗಿ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಮಿಕ್ಸಿ ಜಾರ್ ಹೆಣ್ಮಕ್ಳಿಗೆ ಕಿಚನ್ನಲ್ಲಿ ಒಂದು ಬೆಸ್ಟ್ ಹೆಲ್ಪರ್ ಅಂತಲೇ ಹೇಳ್ಬೋದು. ಈ ಒಂದು ಮಿಕ್ಸಿ ಜಾರ್ ಇಲ್ಲ ಕೆಟ್ಟೋಯ್ತು ಅಂತಂದರೆ ಕೆಲಸ ಡಬಲ್ ಅಂತಲೇ ಅರ್ಥ, ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ವಸ್ತುಗಳನ್ನು ಎಷ್ಟು ಕೇರ್ ಮಾಡ್ತೀವಿ, ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ಬಾಳಿಕೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಮಿಕ್ಸಿ ಜಾರನ್ನು ಹೇಗೆ ನಾವು ಒಂದು 2-3 ಇಂಗ್ರೀಡಿಯೆಂಟ್ಸಿಂದನೇ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಹಾಗೇನೆ ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಿದ್ದೀನಿ. ಈ ರೀತಿ ಯೂಸ್ ಮಾಡಿದ ನಂತರ ಉಳಿದಿರುವಂಥ ನಿಂಬೆ ಸಿಪ್ಪೆಯಿಂದ ಈ ಒಂದು ಪೇಸ್ಟನ್ನು ಹಚ್ಕೊಂಡು ನೀಟಾಗಿ ಇದ್ರ ಸುತ್ತಲೂ ಈ ರೀತಿ ರಬ್ ಮಾಡ್ಕೊಳ್ಬೇಕು. ಇದ್ರ ಮೇಲ್ಗಡೆ ಎಷ್ಟು ಡರ್ಟಿ ಕಲೆ ಇದ್ರೂ ಅಂದರೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿರ್ತೀವಿ, ಒಂದೊಂದು ಸರಿ ಅದು ಮಿಕ್ಸಿ ಜಾರ್ ಲೂಸ್ ಆಗಿ ಎಲ್ಲನೂ ಚೆಲ್ಲಿ ಬಿಟ್ಟಿರುತ್ತೆ. ಸೊ ಆವಾಗನೂ ಕೂಡ ಆ ಒಂದು ಕಲೆ ರಿಮೂವ್ ಆಗ್ತಾ ಇರಲ್ಲ. ಸೊ ಈ ರೀತಿ ನಿಂಬುನ ಸೋಡಾ ಯೂಸ್ ಮಾಡಿರೋದ್ರಿಂದ ಅದೆಲ್ಲ ಬ್ಯಾಡ್ ಸ್ಮೆಲ್ಲನ್ನು ಎಲ್ಲನೂ ರಿಮೂವ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಇದರಿಂದ ಚೆನ್ನಾಗಿ ರಬ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ಒಂದು ಕ್ಲಾತನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಒರೆಸ್ಕೊಂಡ್ರೆ ಆಯಿತು, ನಿಮ್ಮ ಒಂದು ಮಿಕ್ಸಿ ಜಾರ್ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ನೀವು ಮನೆಯಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಈ ರೀತಿ ಇನ್ನು ಹಲವಾರು ಮಿಕ್ಸಿ ಜಾರ್ಗಳನ್ನು ಕ್ಲೀನ್ ಮಾಡ್ಕೊಳ್ಳುವಂಥ ಟಿಪ್ಸ್ಗಳು ಕೂಡ ನನ್ನ ಒಂದು ಚಾನಲಲ್ಲಿದೆ, ಆಲ್ರೆಡಿ ಅಪ್ಲೋಡ್ ಮಾಡಿ
ಮಾಡಿದ್ದೀನಿ. ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಒಂದು ಡ್ರೈ ಕ್ಲಾತಿಂದ ಮತ್ತು ನೆಕ್ಸ್ಟ್ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಸೇಫಾಗಿ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನು ಈ ರೀತಿ ನೀವು ಡಟ್ಟಿ ಇರುವಂಥ ಮಿಕ್ಸಿ ಜಾರನ್ನು ಹಾಗೆ ಇಟ್ಟರೆ ಇಲಿಗಳು ಇದರ ವಯರ್ ಕಟ್ ಮಾಡೋದು, ಜಿರಳೆಗಳು ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನಿಂಬುನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದರ ಒಂದು ಸ್ಮೆಲ್ಗೆ ಇದರ ಹತ್ರ ಜಿರಳೆಗಳು ಕೂಡ ಬರೋದಿಲ್ಲ. ಸೊ ಇವಾಗ ಲಾಸ್ಟಲ್ಲಿ ಈ ಒಂದು ವಯರ್ ಕೂಡ ಅಷ್ಟೇ ರಿಮೂವ್ ಮಾಡಿ ಸುತ್ತಿ ಹಾಗೇನೆ ಇಟ್ಬಿಟ್ರೆ ಕಟ್ ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಒಂದು ಕ್ಲಾತ್ ಕ್ಲಿಪ್ಪನ್ನು ತಗೊಂಡು ಅದನ್ನು ನೀವು ಗೋಡೆಗೆ ಈ ರೀತಿ ಅಂಟು ಟೇಪಿಂದ ಸ್ಟಿಕ್ ಮಾಡಿ ಈ ರೀತಿ ನೀವು ಸೈಡಲ್ಲಿ ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ಒಂದು ಮಿಕ್ಸಿ ಜಾರ್ ಸೇಫ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.